ಬೆಳಗಾವಿಯ ಸಾರಿಗೆ ನಿರ್ವಾಹಕ ಮಹದೇವ್ ಹುಕ್ಕೇರಿ ಎಂಬುವರ ಮೇಲೆ ಹಲ್ಲೆ ನಡೆಸಿ ಪೋಸ್ಕೋ ಪ್ರಕರಣ ದಾಖಲಿಸಿದ್ದನ್ನು ವಿರೋಧಿಸಿ ಇಂದು ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಬೆಳಗಾವಿಯ ಸಾರಿಗೆ ನಿರ್ವಾಹಕ ಮಹದೇವ್ ಹುಕ್ಕೇರಿ ಎಂಬುವರ ಮೇಲೆ ಹಲ್ಲೆ ನಡೆಸಿ ಪೋಸ್ಕೋ ಪ್ರಕರಣ ದಾಖಲಿಸಿದ್ದನ್ನು ವಿರೋಧಿಸಿ ಇಂದು ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಜಿಲ್ಲಾ ಸಮಿತಿ ವತಿಯಿಂದ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಸಾರಿಗೆ ಅಧಿಕಾರಿಗೆ ಸುಳ್ಳು ಕೇಸ್ ಹಾಕಿದ ಪೊಲೀಸ್ ಅಧಿಕಾರಿಗೆ ಧಿಕ್ಕಾರ. ಸುಳ್ಳು ಕೇಸ್ ಹಾಕಿದ ಪೊಲೀಸ್ ಕಮಿಷನರ್ ಧಿಕ್ಕಾರ. ಅದೇ ಹುಕ್ಕೇರಿ ಅವರಿಗೆ ಬಸ್ ನೌಕರು ಗುಂಡಾಗಿರಿಯನ್ನು ಸಹಿಸೋದಿಲ್ಲ. ಸಾರಿಗೆ ನೌಕರು ಗುಂಡಾಗಿರಿಯನ್ನು ಸಹಿಸೋದಿಲ್ಲ. ಸಾರಿಗೆ ನೌಕರಿಗೆ ರಕ್ಷಣೆ ಕೊಡಲೇಬೇಕು. ಸಾರಿಗೆ ನೌಕರಿಗೆ ರಕ್ಷಣೆ ಕೊಡಲೇಬೇಕು. ಇವತ್ತು ಸಾರಿಗೆ ನೌಕರು ಹಗಲಿರುಳು ಏನಿದೆ ದುಡ್ಡು ಕೆಲಸ ಮಾಡ್ತಾರೆ. ಪ್ರಯಾಣಿಕರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಇದು ಟ್ರಾವೆಲಿಂಗ್ ಕೊಡ್ತಾರೆ. ಆದರೂ ಕೂಡ ಇವತ್ತು ಸರ್ಕಾರ ಆಗಲಿ ಅಥವಾ ಸಾಮಾನ್ಯ ಜನ ಆಗಲಿ ಅವರಿಗೆ ಸಹಕಾರ ಕೊಡ್ತಾ ಇಲ್ಲ. ಎಲ್ಲೋ ಕೆಲವು ಜನ ಕಿಡಿಗೇಡಿಗಳು ಇವತ್ತು ಸರ್ಕಾರದ ಶಕ್ತಿ ಯೋಜನೆ ಅತ್ಯಂತ ಯಶಸ್ವಿಯಾಗಿ ನಾವು ಜಾರಿ ಮಾಡಿದ್ದೀವಿ. ಶಕ್ತಿ ಯೋಜನೆ ನಿಯಮಾವಳಿ ಪ್ರಕಾರ ನಡ್ಕೋಬೇಕಾಗುತ್ತೆ. ಮಹಿಳೆಯರಿಗೆ ಮಾತ್ರ ಫ್ರೀ ಇದೆ. ಪುರುಷರಿಗೆ ದುಡ್ಡು ಕೊಟ್ಟು ಟಿಕೆಟ್ ತೊಗೋಬೇಕಂತ 2 ವರ್ಷದಿಂದ ಒತ್ತಿದ್ರು ಕೂಡ ಆದಾಗ ಕೂಡ ಇವರು ಇದ್ರ ಮೇಲೆ ಆಧಾರ್ ಕಾರ್ಡ್ ಮೇಲೆ ಟಿಕೆಟ್ ಕೊಡುವಂತ ಒತ್ತಾಯ ಮಾಡಿ ಮತ್ತು ಮರಾಠಿಯಲ್ಲಿ ಮಾತಾಡಿ ಅಂತ ತಿಳ್ಕೊಂಡು ಒತ್ತಾಯ ಮಾಡಿದ್ದು ಅದು ಸರಿಯಲ್ಲ. ಯಾಕಂದರೆ ಮರಾಠಿ ಮತ್ತು ಕನ್ನಡ, ತೆಲುಗು, ತಮಿಳು ನಮ್ಮ ದೇಶದ ಭಾಷೆಗಳು ಅವೆಲ್ಲವೂ ಕೂಡ ನಾವು ಪ್ರೀತಿಸ್ತೀವಿ. ಆದರೆ ಈ ಮರಾಠಿ ಭಾಷೆ ಇರ್ಬೋದು, ಯಾವುದೇ ಇರ್ಬೋದು, ಒಂದು ಅಂಧಕಾರದಲ್ಲಿ ಅವರು ಮಾತಾಡಬಾರ್ದು, ತಪ್ಪಿದೆ. ಅದನ್ನು ನಾವು ಖಂಡಿಸ್ತೀವಿ. ಮತ್ತು ರಾಜ್ಯಾದ್ಯಂತ ಸರ್ಕಾರ ಕೂಡಲೇ ಯಾರು ಗುಂಡಾಗಳನ್ನು ಅರೆಸ್ಟ್ ಮಾಡಿದಿರಿ ಅವ್ರನ್ನ ಕಠಿಣ ಕಾನೂನಿಗೆ ಒಳಪಡಿಸಬೇಕು. ಮತ್ತು ಏನು ಸುಳ್ಳು ಪೋಕ್ಸೋ ಕೇಸ್ ಹಾಕಿದ್ದಾರೆ ಮಹದೇವ್ ಹುಕ್ಕೇರಿಯ ಮೇಲೆ ಅದನ್ನು ವಾಪಸ್ ತಗೋಬೇಕು. ಮುಂದಿನ ದಿನಗಳಲ್ಲಿ ಸಾರಿಗೆ ನೌಕರ ಮೇಲೆ ಯಾವುದೇ ರೀತಿಯ ಒಂದು ದಬ್ಬಾಳಿಕೆ ಅಥವಾ ಗುಂಡಾಗಿರಿಯನ್ನು ನಾವು ಸಹಿಸೋದಿಲ್ಲ. ಸರ್ಕಾರ ಎಚ್ಚೆತ್ಕೋಬೇಕು. ಇಲ್ಲದಿದ್ದರೆ ನಾವು ರಾಜ್ಯಾದ್ಯಂತ ಮುಷ್ಕರ ಮಾಡಿ ಬಂದ್ ಮಾಡಬೇಕಂತ ತಿಳ್ಕೊಂಡು ಎಚ್ಚರಿಕೆ ಕೊಡ್ತೀವಿ. ಮತ್ತು ಯಾರು ಪೊಲೀಸ್ ಕಮಿಷನರ್, ಬೆಳಗಾವಿ ಪೊಲೀಸ್ ಕಮಿಷನರು ಸುಳ್ಳು ಪೋಕ್ಸೋ ಕೇಸ್ ಹಾಕಲಿಕ್ಕೆ ಏನು ಕಾರಣ ಆಗಿದ್ದಾರೆ ಅವ್ರನ್ನ ಕೂಡಲೇ ವರ್ಗಾವಣೆ ಮಾಡಬೇಕು. ಮತ್ತು ಸಾರಿಗೆ ನೌಕರರಿಗೆ ಸುರಕ್ಷತೆಗಾಗಿ ಭದ್ರತೆ ವ್ಯವಸ್ಥೆ ಮಾಡಬೇಕು. ಮತ್ತು ಎಲ್ಲ ಬಸ್ ನಿಲ್ದಾಣ, ನಗರ ಸಾರಿಗೆ ಇರ್ಬೋದು ಮತ್ತು ಸಿಟಿಯಲ್ಲಿ ಇರ್ಬೋದು, ಹಳ್ಳಿಯಲ್ಲಿ ಇರ್ಬೋದು, ಪೊಲೀಸ್ ಚೌಕಿಗಳನ್ನು ಓಪನ್ ಮಾಡಬೇಕಂತ ತಿಳ್ಕೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಸರ್ಕಾರ ಕೂಡಲೇ ಗಮನ ಹರಿಸಬೇಕು, ನಮ್ಮ ಬೇಡಿಕೆಗಳ ಬಗ್ಗೆ ಗಮನ ಹರಿಸಬೇಕಂತ ತಿಳ್ಕೊಂಡು ಹೇಳಿ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಸರ್ಕಾರ ಈಗಾದರೂ ಒಂದು ಸಹಕಾರ ಕೊಡಬೇಕಂತ ತಿಳ್ಕೊಂಡು ಒತ್ತಾಯ ಮಾಡ್ತೀವಿ. ಈ ಸಂದರ್ಭದಲ್ಲಿ ಪ್ರಭುದೇವ್ ಎಳಸಂಗಿ, ಎಚ್.ಎಸ್. ಪತಕೆ, ಸಿದ್ದಪ್ಪ ಪಾಲ್ಕಿ, ರತ್ನಪ್ಪ ಜೈನ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.